ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾಳೆ ನಡೀತಕ್ಕಂಥ SSLC ಪೂರ್ವ ಸಿದ್ಧತಾ ಪರೀಕ್ಷೆ ಕನ್ನಡ ವಿಷಯ 5/1/2026. ಸೊ ಈ ವಿಷಯದ ಪರೀಕ್ಷೆ ಉತ್ತರ ಪತ್ರಿಕೆ ಹೇಗೆ ಬರೀಬೇಕು ಅನ್ನೋದು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು ನಿಮಗೆ ಎಲ್ಲ ಟಿಪ್ಸ್ಗಳನ್ನು ಕೂಡ ನನ್ನ ಲೈವ್ ಕ್ಲಾಸಲ್ಲಿ ಹೇಳಿದ್ದೆ. ಇದ್ರ ಜೊತೆಗೂ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಇದು ವಾರ್ಷಿಕ ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದ ಒಂದು ಉತ್ತರ ಪತ್ರಿಕೆ. ಸೊ ಯಾವ ವಿಷಯ ಗೊತ್ತಿರ್ಬೋದು, ಕನ್ನಡ 01 ಅಂತ ಮೇಲೇನೆ ಕೊಟ್ಟಿದ್ದಾರೆ. ಸೊ ಇದೇ ಥರದ ಎಲ್ಲ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಸಿಗ್ತದೆ. ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ ನಮಗೆ ಸಪೋರ್ಟ್ ಮಾಡಿ. ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಇದಾವೆ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ಫಸ್ಟ್ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಬರೆಯುವಾಗ ಎಷ್ಟು ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ನೋಡಿ. ಸೊ ಅವರೇ ಒಂದು ಮಾರ್ಜಿನನ್ನು ತೊಗೊಂಡಿದ್ದಾರೆ. ಸೊ ಮಾರ್ಜಿನಲ್ಲಿ ಕ್ವಶನ್ ನಂಬರ್ 1 ಅಂತ ಬರೆದಿದ್ದಾರೆ. ಪ್ರತಿ ಬಹು ಆಯ್ಕೆಗಳನ್ನು ಏನು ಮಾಡಿದ್ದಾರೆ, ಕ್ರಮಾಕ್ಷರದೊಂದಿಗೆ ಬರೆದಿದ್ದಾರೆ. 1 ಸಿ ಉದ್ಧರಣ, 2 ಡಿ ಅವಧಾರಣಾರ್ಥ ಕಾವ್ಯ, 3ನೇದು ಚುತ್ವ, ಬಿ ಕರನಾರ್ಥ, 5 ಸಿ ಮಾಡಿಯಾನು, ಡಿ ಪಾರ್ಸಿ ಅಂತಕ್ಕಂಥದ್ದು ಇದೆ. ಸೊ ಈ ಥರದ ಬಹು ಆಯ್ಕೆ ಪ್ರಶ್ನೆಗಳನ್ನು ಬರೆದಿದ್ದಾರೆ. ಇನ್ನು ಸಂಬಂಧೀಕರಣ ಹೇಗೆ ಬರೆದಿದ್ದಾರೆ ನೋಡಿ. ಮುರಾರಿ, ಕೃಷ್ಣ, ರಾಜೀವ ಸಖ, ಸೂರ್ಯ. ಸೊ ನಿಮಗೆ ಸಮಯ ಸಿಕ್ಕಿತ್ತಂದರೆ ನೀವು ಏನು ಮಾಡಿ ಅಂತಂದರೆ ಫುಲ್ಲಾಗಿ ಬರಿಬೋದು, ಅಥವಾ ಶಾರ್ಟಾಗಿ ಇಷ್ಟ ಆದರೂ ಕೂಡ ಬರಿಬೋದು. ರಾಜೀವ ಸಖ, ಸೂರ್ಯ, ಅಥವಾ ಇನ್ನೂ ನಿಮಗೆ ಟೈಮ್ ಬೇಕಾಗಿತ್ತಂದರೆ ಕೇವಲ ಸೂರ್ಯ ಅಷ್ಟನ್ನು ಕೂಡ ಬರಿಬೋದು. ಬಟ್ ಈ ಥರ ನೀಟಾಗಿ ಬರೆದ್ರೆ ಇವ್ಯಾಲ್ಯುವೇಟ್ರಿಗೆ ತುಂಬಾ ಇಂಪ್ರೆಸ್ ಆಗ್ತದಲ್ಲ, ಒಂದು ರೀತಿ ಸಿಸ್ಟಮೆಟಿಕ್ ಅನ್ನಿಸ್ತದೆ, ಡಿಸಿಪ್ಲಿನ್ ಮೇಂಟೆನೆನ್ಸ್ ಮಾಡ್ದಂಗೆ ಅನ್ನಿಸ್ತದೆ. ಮುರಾರಿ ಕೃಷ್ಣ, ರಾಜೀವ ಸಖ ಸೂರ್ಯ, ವಂದ್ಯ ಬಂಜೆ ದೃಷ್ಟಿ ದಿಟ್ಟಿ, ಇಮ್ಮಾವು ಕರ್ಮಧಾರ್ಯ ಸಮಾಸ, ಹಿನ್ನೆಲೆ ಅಂಚಿ ಸಮಾಸ, ಕನ್ನಡಿಗ ತದ್ದಿತಾಂತ ನಾಮ, ಪೇರ್ಮೆ ತದ್ದಿತಾಂತ ಭಾವನಾಮ. ಸೊ ನೋಡಿ, ಅಂಡರ್ಲೈನ್ ಮಾಡಿದ್ದಾರೆ ಅವರು, ಸೀಸ್ ಪೆನ್ಸಿಲ್ ತೊಗೊಂಡು ಅಂಡರ್ಲೈನ್ ಮಾಡಿದ್ದಾರೆ. ಈ ತನ್ನಾಗಿರ್ತಕ್ಕಂಥ ಸ್ವಲ್ಪ ಮೇಂಟೆನೆನ್ಸನ್ನು ಮಾಡಿ. ಈ ನೋಡಿ, ಥರ್ಡ್ ಮೇನ್ ಹಾಕಿದ್ದಾರೆ. ಸೊ ಥರ್ಡ್ ಮೇನ್ ಏನಿದೆ, ಒಂದು ವಾಕ್ಯದ ಉತ್ತರಗಳು ಇದ್ದಾವೆ. ಓಕೆನಾ. ಸೇನೆಯಲ್ಲಿದ್ದ ವೈದ್ಯನ ಹೆಸರು ರಾಹಿಲ. ಸೊ ಈ ಥರ ಬರೆದು ಫುಲ್ ಸ್ಟಾಪನ್ನು ನೀವೇನು ಮಾಡಬೇಕು, ಇಡಬೇಕು. ಆಮೇಲೆ ರಾಮನ ಬರುವಿಕೆಗಾಗಿ ಮತ್ತಂಗಾಶ್ರಮದಲ್ಲಿ ಶಬರಿಯು ಕಾಯುತ್ತಿದ್ದಳು. ಈ ಥರ ಸ್ನೇಹಿತರೆ ನೀವೇನು ಮಾಡಿ ಅಂದರೆ, ಒಂದು ಉತ್ತರವನ್ನು ಬರೆದ ನಂತರ ಒಂದು ಗೆರೆ ಅಥವಾ 2 ಗೆರೆ ಬಿಟ್ಟರೂ ಕೂಡ ನಡೀತದೆ, ಏನು ಪ್ರಾಬ್ಲಮ್ ಇಲ್ಲ. ಅಷ್ಟು ಕೂಡ ನೀವೇನು ಮಾಡ್ಬೋದಪ್ಪ ಅಂತಂದರೆ ರೆಫರ್ಗಳನ್ನು ಮಾಡಿ ಒಳ್ಳೆಯ ಅಂಕಗಳನ್ನು ಗಳಿಸ್ಬೋದು. ಸ್ವಲ್ಪ ಸಿಸ್ಟಮೆಟಿಕ್ಕಾಗಿ ಬರಿಬೇಕು. ಸೊ ಇಲ್ಲಿ ನಾನು ಇನ್ನೂ ಒಂದು ನಿಮಗೆ ಏನು ಹೇಳ್ತೀನಿ ಅಂದರೆ, ಈ 2, 3 ಅಂಕ ಮತ್ತು 4 ಅಂಕ ಬರೆಯುವಾಗ ಪ್ಯಾರಾಗ್ರಾಫ್ ಮಾಡಿ ಬರೀರಿ. ಭಾಳ ನೀಟ್ ಅನ್ನಿಸ್ತದೆ. ಪ್ಯಾರಾಗ್ರಾಫ್ ಮಾಡಿ ಬರಿಬೇಕು. ಎಲ್ಲಿ ವ್ಯಕ್ತಿ, ಸ್ಥಳ, ವಿಶೇಷ, ವರ್ಷ ಇದಾವಲ್ಲ, ಅಲ್ಲಿ ಏನು ಮಾಡಬೇಕು, ಸಿಂಗಲ್ ಇನ್ವರ್ಟೆಡ್ ಕಾಮಗಳನ್ನು ಹಾಕಬೇಕು, ಅದ್ರ ಕೆಳಗೆ ಅಂಡರ್ಲೈನ್ಗಳನ್ನು ಹಾಕಬೇಕು. ಈ ಥರದ ಉತ್ತರಗಳನ್ನು ನಿಮಗೆ ಏನಾಗಬೇಕಪ್ಪ ಅಂದರೆ ಇರಬೇಕು. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರಲ್ಲ. ಸೊ 2 ಮಾರ್ಕ್ಸ್ ಕ್ವಶನು ಎಲ್ಲ ಬೆಟರ್ ಇದೆ. ಸೊ ನನಗೆ ಅನಿಸಿತು ಇಲ್ಲಿ ಇನ್ನೂ ಪ್ಯಾರಾಗ್ರಾಫ್ ಮಾಡಬೇಕು. ಮತ್ತು ಕೀವರ್ಡ್ಸ್ ಕೆಳಗಡೆ ಈ ರಾಮಲಕ್ಷ್ಮಣರು ಶಬರಿಗೆ ಬಂದಾಗಂತಲ್ಲ, ಅಲ್ಲಿ ಹೂಗಳಿದ್ದಾವೆ, ಪರಿಮಳ, ಓಕೆ, ಮಧುಪರ್ಕ ಅಂತಕ್ಕಂಥದ್ದು, ಹಣ್ಣು, ಓಕೆ, ಇವುಗಳೆಲ್ಲ ಏನು ಮಾಡ್ಬೋದಾಗಿತ್ತು, ಅಂಡರ್ಲೈನ್ಗಳನ್ನು ಮಾಡಿದ್ರೆ ಇನ್ನಷ್ಟು ಕೂಡ ಏನಾಗ್ತಿತ್ತಪ್ಪ ಅಂದ್ರೆ ಆನ್ಸರ್ ಪೇಪರ್ ನೀಟಾಗಿ ಸಿಗ್ತಿತ್ತು. ಇದು 20ನೇ ಪ್ರಶ್ನೆ ಉತ್ತರಗಳನ್ನ ಈ ಥರನಾಗಿ ಏನು ಮಾಡಿದ್ದಾರಪ್ಪ ಅಂದರೆ ಬರೆದಿದ್ದಾರೆ. 21ನೇ ಪ್ರಶ್ನೆ ನೋಡಿ, ಇವೆಲ್ಲ 2 ಅಂಕದ ಪ್ರಶ್ನೆಗಳು. ಸೊ ನೀಟಾಗಿ ನೀವು ಏನೂ ತಿದ್ದುಕಟ್ಟೆ ಇಲ್ಲ ನೋಡಿ, ಎಷ್ಟು ನೀಟ್ ಇದೆ ಅಂತಂದರೆ ಹುಡುಕಿದ್ರೂ ಕೂಡ ಒಂದು ತಪ್ಪಿಲ್ಲ. ಸೊ ಈ ಥರನಾಗಿರ್ತಕ್ಕಂಥ ನೀವು ಏನು ಮಾಡಬೇಕಪ್ಪ ಅಂದರೆ ತಪ್ಪಿಲ್ಲದೆ, ಸೊ ಅದನ್ನು ಯಾವಾಗ ಮಾಡಲಿಕ್ಕೆ ಸಾಧ್ಯ ಇದೆ, ಚೆನ್ನಾಗಿ ಓದಬೇಕು, ಎಲ್ಲ ಉತ್ತರಗಳು ಪರ್ಫೆಕ್ಟಾಗಿ ಬರಬೇಕು. ಸೊ ಆವಾಗ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಆಲ್ಮೋಸ್ಟ್ ಒಂದು ರೀತಿಯಾಗಿರ್ತಕ್ಕಂಥ ಹೆವಿ ಅಂತ ಹೇಳ್ಬೋದಲ್ಲ. ಸೊ 100ಕ್ಕೆ 100 ಅಂಕ ಪಡಿತಕ್ಕಂಥದ್ದು ಅಷ್ಟು ಭಾಳ ಕಷ್ಟ ಇದೆ. ಯಾಕಂದರೆ ಬರಿಬೇಕು, ಆಮೇಲೆ ಓದಬೇಕು, ಪ್ರತಿ ಪ್ರಶ್ನೆ ಉತ್ತರಗಳನ್ನ ಇವ್ಯಾಲ್ಯುವೇಟರ್ಗೆ ಇಂಪ್ರೆಸ್ ಆಗುವಂಗೆ ಬರಿಬೇಕಲ್ಲ, ಅದು ಬಹಳ ಇಂಪಾರ್ಟೆಂಟ್ ಇದೆ. ಅದನ್ನು ನೀವು ಮೇಂಟೆನೆನ್ಸ್ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ಓಕೆನಾ. ಇನ್ನು ಪ್ರತಿಯೊಬ್ಬರು ಒಂದೇ ಮಾರ್ಗವನ್ನು ಅನುಸರಿಸುವ ದುರ್ದಿನ ಈ ಪ್ರಪಂಚಕ್ಕೆ ಬಾರದಿರಲಿ ಅಂತಕ್ಕಂಥದ್ದಿದೆ ನೋಡಿ. ಸೊ ಇದು ಒಂದು ಉತ್ತರ ಇತ್ತು. ಒಡೆಯನ ಅಂಗಳದಲ್ಲಿ ಇದೆಲ್ಲ ಏನಿದೆಪ್ಪ ಅಂದರೆ ಪೂರಕ ಪಾಠದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅವರು ಬರೆದಿದ್ದಾರೆ, ಹೌದಲ್ವಾ. ಎಸ್. ಇನ್ನು ಬೀಸು ಕಲ್ಲು ಅಂತ ಲಾಸ್ಟ್ ಟೈಮ್ ಒಗಟುಗಳಂತ ಇತ್ತು, ಇವಾಗ ಅದಿಲ್ಲ ನೋಡಿ. ಕವಿ ಲೇಖಕರ ಪರಿಚಯನ ಬರೆದಿದ್ದಾರೆ, ಎಷ್ಟು ನೀಟಾಗಿ ಬರೆದಿದ್ದಾರೆ ನೋಡಿ. ಎನ್ ಮೂರ್ತಿರಾವ್ ಅವರ ಪರಿಚಯನ ಬರೆದಿದ್ದಾರೆ. ಓಕೆನಾ. ಜಸ್ಟ್ ಮತ್ತು ಭಾಳ ಬರೆದಿದ್ದಾರೆ. ನಿಮ್ಗೆ ಟೈಮ್ ಸಿಕ್ಕಿದ್ರೆ ಇಷ್ಟು ಬರೀರಿ, ಇಲ್ಲಾಂದರೆ ಇಷ್ಟು ಬರೆಯೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಓನ್ಲಿ ಸ್ಥಳ, ಕಾಲ, ಕೃತಿ, ಪ್ರಶಸ್ತಿ ಅಥವಾ ಬಿರುದುಗಳನ್ನು ವಾಕ್ಯ ರೂಪದಲ್ಲಿ ನೀವು ಬರೆದ್ರೆ ನಿಮಗೆ ಹೆಚ್ಚಿನ ಅಂಕಗಳು ಸಿಗ್ತವೆ. ಓಕೆನಾ. ಇನ್ನು ಕುವೆಂಪು ಅವ್ರ ಬಗ್ಗೆ ಇದೆ ನೋಡಿ, ಹಸಿರು ಪದ್ಯವನ್ನು ಬರೆದಿರ್ತಕ್ಕಂಥ ಕವಿ ಎಷ್ಟು ನೀಟಾಗಿ ಪ್ರೆಸೆಂಟೇಷನನ್ನು ಮಾಡಿದ್ದಾರೆ ಅನ್ನೋದನ್ನು
ಭಾಳ ಚೆನ್ನಾಗಿ ಓದಿದ್ದಾರೆ ಇವರು. ಸೊ ಓದಿದ್ದಾರೆ ಅಂದ್ರೇ ಈ ಥರದ ಏನಾಗ್ತಾವಪ್ಪ ಅಂದರೆ ಬರ್ತಾವೆ. ಇನ್ನು ನೋಡಿ ಪ್ರಸ್ತಾರ ಹಾಕಬೇಕಾದ್ರೆ ಹೇಗೆ ಮಾಡಿದ್ದಾರೆ, ಎಷ್ಟು ಸೀಸ್ಪೆನ್ಸ್ ಇಲ್ಲಿ. ಇದು ಉತ್ಪಲ ಮಾಲೆ ವೃತ್ತ ಇದೆ, ಅಕ್ಷರ ಖ್ಯಾತ ಕರ್ನಾಟಕ ವೃತ್ತಕ್ಕೆ ಸಂಬಂಧಪಡ್ತಕ್ಕಂಥದ್ದು ನೀಟಾಗಿ. ಸೊ ನೋಡಿ ಭಗನ, ರಗನ, ನಗನ, ಭಗನ, ಭಗನ, ರಗನ, ಲಾಸ್ಟ್ ಲ ಮತ್ತು ಗು ಅಂತ ಹಾಕಿದ್ದಾರೆ. ಓಕೆ, ಸೊ ಈ ಥರನೂ ಬರಿಬೋದು. ಇಲ್ಲಾಂದ್ರೆ ಜಸ್ಟ್ ನೀವು ಭ ರ ನ ಭ ಭ ರ ಲಘು ಅಂತಲೂ ಕೂಡ ಬರಿಬೋದು. ಲಾಸ್ಟ್ ಇದು ಮಾತ್ರ ಬರೀಲೇಬೇಕು. ಏನು ಲಕ್ಷಣ ಇದೆ, ಇದು ಅಕ್ಷರಗಣ ಆಧಾರಿತ ಉತ್ಪಲ ಮಾಲಾ ವೃತ್ತವಾಗಿದೆ. ಭರನ ಭಬರ ಅಂತಕ್ಕಂಥ ಗಣಗಳು ಬಂದು ಕೊನೆಗೆ ಲಘು ಗುರು ಬರ್ತದೆ. 20 ಅಕ್ಷರಗಳಿರೋದು ಇದು ಉತ್ಪಲ ಮಾಲೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರೆದ್ರೆ ನಿಮಗೆ ಅಂಕಗಳು ಫುಲ್ಲಾಗಿ ಕೊಡ್ತಾರೆ. ಇನ್ನು ಅಲಂಕಾರ ನೋಡಿ. ಸೊ ಕೊಟ್ಟ ವಾಕ್ಯ ಅದೇ ಏನು, ರಾಮಲಕ್ಷ್ಮಣರು ಅಶ್ವಿನಿ ದೇವತೆಗಳಂತೆ ಶೋಭಿಸಿದರು ಅಂತ ಇದೆ. ಸೊ ಇದಕ್ಕೆ ಫಸ್ಟ್ ಅವ್ರು ಏನು ಬರೆದಿದ್ದಾರೆ, ಉಪಮೇಯ. ಫಸ್ಟ್ ನೀವು ಏನು ಮಾಡಿರಿ, ಅಲಂಕಾರ ಅಂತ ಬರೀರಿ. ಇದು ಅಂತ್ಯ ಅಂತ ಬರೋದ್ರಿಂದ ಇದು ಯಾವ ಅಲಂಕಾರ ಆಗ್ತದಪ್ಪ, ಉಪಮಾಲಂಕಾರ ಆಗ್ತದೆ. ಆವಾಗ ಏನು ಬರೀರಿ, ಉಪಮೇಯ ರಾಮಲಕ್ಷ್ಮಣರು, ಉಪಮಾನ ಅಶ್ವಿನಿ ದೇವತೆಗಳು, ವಾಚಕ ಪದ ಅಂತೆ, ಸಮಾನ ಧರ್ಮ ಶೋಭಿಸೋದು, ಅಲಂಕಾರ ಬರೆದು ಇಲ್ಲಿ ಉಪಮಾಲಂಕಾರ ಅಂತ ಬರೀರಿ. ಆಮೇಲೆ ಸಮನ್ವಯವನ್ನು ನೀವು ಮಾಡಬೇಕು. ಆಮೇಲೆ ಲಕ್ಷಣ ಬರಿಬೇಕು. ಈ ಲಕ್ಷಣಕ್ಕೆ 1 ಮಾರ್ಕ್ಸ್ ಇದೆ. ಮ್ಯಾಕ್ಸಿಮಮ್ ಇವ್ಯಾಲ್ಯೂಟರ್ ಹೇಳ್ತಾರೆ ಮಕ್ಕಳು ಲಕ್ಷಣಗಳನ್ನು ಬರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಲಕ್ಷಣವನ್ನು ಬರೀರಿ. ಉಪಮೇಯವಾದ ವಸ್ತುವನ್ನು ಉಪಮಾನಕ್ಕೆ ಹೋಲಿಕೆ ಮಾಡಿ ಬರುವ ಅಲಂಕಾರವನ್ನು ನಾವು ಉಪಮಾಲಂಕಾರ ಅಂತ ಬರಿತೀವಿ ಅಂತ ಬರಿಬೇಕು. ಓಕೆನಾ. ಗಾದೆ ಮಾತಿದೆ ನೋಡಿ, ಎಷ್ಟು ಬೆಳೆಯುವ ಸಿರಿ ಮೊಳಕೆಯಲ್ಲಿ. ಪ್ರತಿಯೊಂದು ಗಾದೆ ಮಾತನ್ನು ಬರೆಯುವಾಗ ಈ ಥರ ನೀಟ್ನೆಸ್ ಮೇಂಟೈನ್ ಮಾಡಿ. ಗಾದೆ ಮಾತುಗಳು ಹಿರಿಯರ ಅನುಭವದ ನುಡಿಗಳು, ಗಾದೆಗಳು ವೇದಕ್ಕೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಈ ಮೇಲಿನ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋದು ಕನ್ನಡದ ಪ್ರಸಿದ್ಧ ಗಾದೆ ಮಾತುಗಳಲ್ಲಿ ಒಂದಾಗಿದೆ ಅಂತ ನೀವು ಬರಿಬೇಕು. ಆಮೇಲೆ ಇದರ ವಿಷಯದವನ್ನು ಏನು ಮಾಡಬೇಕಪ್ಪ ಅಂದ್ರೆ ಒಂದು ಮಹತ್ವವನ್ನು ಬರಿಬೇಕು. ಅದು ವಿದ್ಯಾರ್ಥಿ ಜೀವನ ಆಗಿರ್ಬೋದು, ಒಬ್ಬ ಮನುಷ್ಯನ ಜೀವನವನ್ನು ಉದಾಹರಣೆಯಾಗಿ ತೆಗೆದುಕೊಂಡು ನೀವೇನು ಮಾಡಬೇಕಾಗ್ತದೆ, ನೀಟಾಗಿ ಬರೆದ್ರೆ ನಿಮಗೆ ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ಓಕೆನಾ. ಆಮೇಲೆ ನೆಕ್ಸ್ಟ್ ನೋಡಿ, ಇದು 4 ಮಾರ್ಕರ್ ಕ್ವಶನ್ ಇದೆ. ಮೈಸೂರು ಗ್ರಾಮ ನ್ಯಾಯಾಲಯ ಕಾಯ್ದೆ ಅಂತಕ್ಕಂಥದ್ದಿತ್ತು. ಸೊ ಈ ಥರನಾಗಿರ್ತಕ್ಕಂಥ ಸಂದರ್ಭ ಸ್ವಾರಸ್ಯಗಳನ್ನು ಬರೆದಿದ್ದಾರೆ. ನೋಡಿ, ಸಂದರ್ಭ ಸ್ವಾರಸ್ಯಗಳನ್ನು ಬರೆಯುವಾಗ ಕಂಪಲ್ಸರಿ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರಿಬೇಕು. ಆಯ್ಕೆಗೆ 1 ಅಂಕ, ಸಂದರ್ಭಕ್ಕೆ 1 ಅಂಕ, ಸ್ವಾರಸ್ಯಕ್ಕೆ 1 ಅಂಕ. ನಿಮ್ಗೆ ಏನು ಬರ್ತದೆ ಆ್ಯಕ್ಯುರೇಟಾಗಿ ಬರೀರಿ, ಬೋಗಸ್ ಬರ್ಲಿಕ್ಕೆ ಹೋಗಬೇಡಿ. ಯಾವಾಗ ಬರೆಯೋದು, ಲಾಸ್ಟ್ ಏನೂ ತಿಳಿಲಿಲ್ಲ ಅಂದ್ರೆ ಆವಾಗ ಏನಾದರೂ ಬರೀರಿ. ಬಟ್ ಎಲ್ಲ ನೀಟಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ 3 ಅಂಕಗಳಿರ್ತವೆ. ಒಟ್ಟು 6 ಬರಿಬೇಕು. 18 ಅಂಕಗಳನ್ನು ನೀವು ಏನು ಮಾಡ್ತೀರಪ್ಪ ಅಂದರೆ ಸಂದರ್ಭದ ಪ್ರಶ್ನೆಗಳ ಉತ್ತರಗಳಿಂದ ನೀವೇನು ಮಾಡ್ತೀರಿ, ಪಡಿತೀರಿ. ಪ್ರತಿಯೊಂದಕ್ಕೂ ನೀಟಾಗಿ ಸಂದರ್ಭ ಅಂತ ಬರೆದು 1 ಲೈನ್ ಬರೀರಿ. ಸಂದರ್ಭ ಆಯ್ಕೆ ಬರೆದು 1 ಲೈನು, ಸಂದರ್ಭ ಬರೆದು 1 ಲೈನು, ಸ್ವಾರಸ್ಯ ಬರೀರಿ. ಸೊ ನೀಟಾಗಿ ಪ್ಯಾರಾಗ್ರಾಫು, ಸಿಂಗಲ್ ಇನ್ವರ್ಟೆಡ್ ಕಾಮಾ, ಲೆಸನ್ನು, ಲೇಖಕರು, ಕವಿಗಳ ಹೆಸರುಗಳನ್ನೆಲ್ಲನೂ ನೀವು ಏನು ಮಾಡಬೇಕಂದ್ರೆ ಭಾಳ ಹೈಲೈಟಾಗಿ ಮಾಡಿ ಬರೀರಿ. ಓಕೆನಾ. ಇದು ಮೌಲ್ಯಾಧಾರಿತ ಸಾರಾಂಶ ಇದೆ ನೋಡಿ. ಮುಂದೆ ಇರ್ತಕ್ಕಂಥ ಪ್ರಶ್ನೆ ಇತ್ತು. ಪದ್ಯಪೂರ್ಣ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಕೊಡಲಿ ಕೋರೆ ಕೂಡ ಕಬ್ಬಿನ ಮೊಸರು ಬೆಣ್ಣೆ ಹಲಗಲಿ ಬೇಡರದಿಂದ ಇದೆ. ಲಾಸ್ಟ್ ಮತ್ತೆ ಪದ್ಯ ಮತ್ತು ಆಕರ ಗ್ರಂಥನೂ ಕೂಡ ಬರೆದಿದ್ದಾರೆ. ಓಕೆ ತಾನೆ, ಎಷ್ಟು ನೀಟಾಗಿ ಬರೆದಿದ್ದಾರೆ. ಸೊ ಈ ಥರನಾಗಿ ಬರೀರಿ. ಆಮೇಲೆ ಇದು ಲಾಸ್ಟ್ ಏನಿದೆಪ್ಪ ಅಂತಂದರೆ ಮೌಲ್ಯಾಧಾರಿತ ಸಾರಾಂಶ 40ನೇ ಪ್ರಶ್ನೆ ವೀರಲವ ಪದ್ಯದ್ದು ಇದೆ. ಓಕೆನಾ. ಎಸ್, ವೀರಲವ ಪದ್ಯದ ಮೌಲ್ಯಾಧಾರಿತ ಸಾರಾಂಶ ಇತ್ತು. ಇನ್ನು 4 ಮಾರ್ಕ್ಸ್ಗೆ ಇದೆ ನೋಡಿ. ವೂಲ್ವರ್ತ್ ಸ್ಟೇಷನರಿ ಅಂಗಡಿ ಇದೆಯಲ್ಲ ಲಂಡನ್ ನಗರ, ಅಲ್ಲಿಂದ ಕೇಳಿದ್ದಾರೆ. 4ಕ್ಕೆ 4 ಅಂಕಗಳನ್ನು ಸುಮಾರು 8-10 ವಾಕ್ಯಗಳಷ್ಟೇ ಬರೆದಿದ್ದಾನೆ. ಇದು ಪದ್ಯ ಭಾಗದ ಪ್ರಶ್ನೆ ಇತ್ತು. ಓಕೆನಾ. ಸೊ ನಿಮಗೆ ತುಂಬ ಯೂಸ್ಫುಲ್ ಅನಿಸಿತ್ತು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇದು ಅಪಠಿತ ಗದ್ಯ ಇದೆ. ಪ್ಯಾಸೇಜ್ ನೋಡಿ ಉತ್ತರಗಳನ್ನು ಬರೆಯೋದು ಇದೆ, 2 ಮಾರ್ಕ್ಸ್ ಕೊಟ್ಟಿದ್ದಾರೆ. ಆನೂ ಕೂಡ 2 ಮಾರ್ಕ್ಸನ್ನು ತೊಗೊಂಡಿದ್ದಾನೆ. ಟೋಟಲ್ 100 ಮಾರ್ಕ್ಸ್ ಪೇಪರ್ ಇದೆ. ಪತ್ರ ನೋಡಿ ಎಷ್ಟು ಚೆನ್ನಾಗಿ, ಇದು ಮನವಿ ಪತ್ರವನ್ನು ಹೀಗೆ ಬರಿಬೇಕು. ಓಕೆನಾ. ಫಸ್ಟ್ ಬರೆಯುವಾಗ ಮೇಲೆ ದಿನಾಂಕ ಹಾಕ್ಕೊಡ್ರಿ, ಸ್ಥಳ ಹಾಕ್ರಿ, ಈ ಕೆಳಗಿನ ಲೈನಿಗೆ ಬರೀರಿ. ಇಲ್ಲಿ ಬರೀರಿ, ಇಂದ ಆರಾಧನಾ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಚಿಕ್ಕಮಗಳೂರು. ಅಂದರೆ ನೀಟ್ ಅನ್ನಿಸ್ತದೆ. ಯಾರಿಗೆ ಬರೆದಿದ್ದಾರೆ, ತಾರಾಲಯ ವ್ಯವಸ್ಥಾಪಕರು. ಇಲ್ಲಿ ಸ್ವಲ್ಪ ನೀವು ಬರೆಯುವಾಗ ಏನು ಬರಬೇಕು, ಮಾನ್ಯ ಅಂತ ಬರಿಬೇಕು. ಯಾಕಂದರೆ ರೆಸ್ಪೆಕ್ಟ್ಫುಲ್ ಆಗ್ತದಲ್ಲ. ಮಾನ್ಯ ತಾರಾಲಯ ವ್ಯವಸ್ಥಾಪಕರು, ನೆಹರು ತಾರಾಲಯ ಬೆಂಗಳೂರು. ಆಮೇಲೆ ಮಾನ್ಯರೇ ವಿಷಯ, ಇದು ಪ್ಯಾರಾಗ್ರಾಫ್ ಆಗಿ ಸ್ವಲ್ಪ ಏನು ಮಾಡ್ರಿ ಅಂದರೆ ಹೈಲೈಟ್ ಮಾಡಿಕೊಡ್ರಿ. ಪ್ಯಾರಾಗ್ರಾಫ್ದಿಂದ ಬರೀರಿ. ಮೇಲ್ಕಾಣಿಸಿದ ವಿಷಯದನ್ವೇ ಅಂತ ಬರೆದು ಲಾಸ್ಟ್ ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ ಆರಾಧನಾ ಹೊರವಿಳಾಸವನ್ನು ಹಾಕಬೇಕು. ಮಾನ್ಯ ತಾರಾಲಯ ವ್ಯವಸ್ಥಾಪಕರು, ನೆಹರು ತಾರಾಲಯ ಬೆಂಗಳೂರು ಅಂತ ಬರೆದ್ರೆ ಸಾಕು. ಇನ್ನು ನಿಮಗೆ ಪ್ರಬಂಧಗಳನ್ನು ಕೇಳ್ತಾರೆ ಮಕ್ಕಳೇ. ಪ್ರಬಂಧಗಳಲ್ಲಿ ಬರೆಯುವಾಗ ಕಂಪಲ್ಸರಿ ನೀವು 3 ಸ್ಟೆಪ್ಸ್ಗಳನ್ನು ಬರಿಬೇಕು. ಏನೇನು ಬರಿತೀರಿ, ಫಸ್ಟ್ ಪೀಠಿಕೆ ಅಥವಾ ವಿಷಯದ
ಪ್ರವೇಶ ಅಥವಾ ಪ್ರಸ್ತಾವನೆ ಅಂತೀವಿ, ಒಂದು 4 ಸಾಲು ಬರೀರಿ. ಆಮೇಲೆ ವಿಷಯದ ನಿರೂಪಣೆ, ಅದಕ್ಕೆ ತಕ್ಕಂತೆ ನಿಮ್ಮದೇ ಆಗಿರ್ತಕ್ಕಂಥ ಸೆಂಟೆನ್ಸನ್ನು ಒಂದು ಫುಲ್ ಕಂಪ್ಲೀಟ್ ಪತ್ರ ಒಂದು ಪೇಜಲ್ಲಿ ಬರೀರಿ, ಆಮೇಲೆ ಪ್ರಬಂಧ ಒಂದು ಪೇಜಲ್ಲಿ ಬರೀರಿ. ಅರ್ಧ ಪೇಜಲ್ಲಿ ಬರಲಿಕ್ಕೆ ಹೋಗಬೇಡಿ, ಅದು ನೀಟು ಅನ್ಸೋದಿಲ್ಲ. ಓಕೆನಾ? ಲಾಸ್ಟ್ ಎಲ್ಲ ಬರೋದು ಏನು ಮಾಡ್ರಪ್ಪ ಅಂದ್ರೆ ಉಪಸಂಹಾರವನ್ನು ಬರೀರಿ. ಅವಾಗ ನಿಮಗೆ ಏನು ಮಾಡ್ತಾರಪ್ಪ ಅಂದ್ರೆ ಫುಲ್ ಮಾರ್ಕ್ಸನ್ನು ಕೊಡ್ತಾರೆ ಅಂತ ಹೇಳ್ತಾ, ಹೇಗನ್ಸಿತು ಇದೇ ಥರದ ಪೇಪರನ್ನು ಬರೀರಿ ಅಂತ ಹೇಳ್ತಾ ಇದಕ್ಕಿಂತ ಚೆನ್ನಾಗಿ ಬರೀರಿ. ಓಕೆನಾ? ಎಲ್ಲ ನಿಮ್ಮ ಎಕ್ಸಾಮ್ಗೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.